ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ರಿಷಿ ಕಪೂರ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ಅವರ ನಾಲಿಗೆ ಮೇಲೆ ಹಿಡಿತವಿಲ್ಲ ಎಂಬುದು. ರಿಷಿ ಅವರೇ, ನೀತು ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ರಿಷಿ ಅವರು ಯಾವಾಗ ಯಾರಿಗೆ ಎಲ್ಲಿ ಏನು ಹೇಳ್ತಾರೆ ಏನು ಗೊತ್ತಾಗೋದೇ ಇಲ್ಲ. ಖಂಡಿತ ನಿಜಾನೇ. ಏನಂದ್ರೆ ನಾನು ಯಾವತ್ತೂ ಡಿಪ್ಲೊಮಸಿನ ಕಲ್ತೇ ಇಲ್ಲ. ಮನ್ಸಲ್ಲಿ ಏನಿರುತ್ತೋ ಅದು ಬಾಯಿಂದ ಬರುತ್ತೆ. ನನಗೆ ಇದು ತುಂಬ ಒಂದು ಶಾರ್ಟ್ ಕಮ್ಮಿಂಗ್ ಅಂತ ಹೇಳ್ಬೋದು. ನಾನು ಯೋಚನೆ ಮಾಡೋದಿಲ್ಲ, ಬರೀ ಮಾತಾಡ್ಬಿಡ್ತೀನಿ. ನಿಮ್ಗೆ ಟೇಬಲ್ ಕೆಳಗಡೆಯಿಂದ ಒದೆ ಬೀಳೋದಿಲ್ವಾ? ಅಯ್ಯೋ, ತೋರಿಸ್ಲಾ ಎಷ್ಟು ಗುರ್ತಿದೆ ಅಂತ ತೋರಿಸ್ಲಾ? ಏನಂದ್ರೆ ಆತರ ಆಗುತ್ತೆ ಅಷ್ಟೇ. ಅಂದ್ರೆ ಈ ಮಾತು ನಿಜಾನ? ಸಾವರಿಯಾ ಸಿನಿಮಾದ ಸೆಟ್ ಅಲ್ಲಿ, ರಣಬೀರ್ ಅವರ ಮೊದಲನೇ ಸಿನಿಮಾ, ಅಲ್ಲಿ ನೀವು ಇಂಥದ್ದೇ ಏನೋ ಮಾತನ್ನ ಖಂಡಿತ ಹೇಳಿದ್ದೆ. ಏನ್ ಹೇಳಿದೆ ಅಂತ ಹೇಳ? ಹಾ, ದಯವಿಟ್ಟು ಹೇಳಿ. ಏನು ಅಂತಂದ್ರೆ, ಸಂಜಯ್ ಲೀಲಾ ಬನ್ಸಾಲಿ ಅವ್ರನ್ನ ನಾನು ತುಂಬಾನೇ ಗೌರವಿಸ್ತೀನಿ. ಅವ್ರು ತುಂಬಾ ದೊಡ್ಡ ಕ್ರಿಯೇಟಿವ್ ಡೈರೆಕ್ಟರ್ ಹಾಗೆ ಫಿಲಮ್ ಮೇಕರ್ ಅವರು. ಆಗ ಅವರು ರಿಕ್ವೆಸ್ಟ್ ಮಾಡಿದ್ರು, ಫಿಲಮ್ ಶುರು ಆಗಿತ್ತು ಸಾವರಿಯಾ, ನೀವು ಸೆಟ್ಟಿಗೆ ಬರಬೇಕು, ಬಂದು ನಮಗೆಲ್ಲ ಆಶೀರ್ವಾದ ಮಾಡಬೇಕು ಈ ಮಕ್ಳಿಗೆಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಯಾಕೆ ಸೆಟ್ಟಿಗೆ ಬರಬೇಕು, ಕಾನ್ಷಿಯಸ್ ಆಗಿಬಿಡ್ತಾರೆ, ಅವ್ರಿನ್ನೂ ಮಕ್ಕಳು. ಅವ್ರು ಹೇಳಿದ್ರು, ಇಲ್ಲ, ಯು ಹ್ಯಾವ್ ಟು ಕಮ್. ನೀತು ಕೂಡ ಹೇಳಿದ್ಲು, ನೋಡು ಜಸ್ಟ್ ಗೋ, ಅವ್ರಿಗೂ ಧೈರ್ಯ ಬರುತ್ತೆ ಅಂತ. ಸರಿ ಅಂತ ಹೋದೆ. ನಾನು ಆ ಸ್ಟುಡಿಯೋ ಸೆಟ್ಗೆ ಹೋದೆ. ನಾನು ಆ ಸ್ಟುಡಿಯೋ ಒಳಗೆ ಹೋಗ್ತಿದ್ದಾಗೇನೆ ತುಂಬಾ ದೊಡ್ಡ ದೊಡ್ಡ ಸೆಟ್ಗಳನ್ನ ಹಾಕಿದ್ರು. ನಾನು ಒಳಗೆ ಎಂಟರ್ ಆಗ್ತಿದ್ದಂಗೆನೆ ನನಗನ್ಸಿದ್ದು, ಇದು ಯಾವ ಜಾಗನಪ್ಪ ಅಂತ. ಎಂಥ ಜಾಗ ಇದು? ನಾನು ನನ್ನ ಮನಸ್ಸಲ್ಲೇ ಮಾತಾಡ್ಕೊಳಕ್ ಶುರು ಮಾಡಿದೆ. ಇದು ಯಾವ ಥರ ಜಾಗ ಅಂತಂದ್ರೆ, ಇಲ್ಲಿ ಬುದ್ಧನೂ ಇದ್ದಾನೆ. ಅಲ್ಲಿ RK ಸ್ಟುಡಿಯೋದಲ್ಲಿ ಏನಿತ್ತು ಅಂದ್ರೆ, ಒಂದು ವೆನಿಸ್ನ ಬೀದಿನೂ ಇತ್ತು, ಒಂದು ಟರ್ಕಿಶ್ ಮಾರ್ಕೆಟ್ ಇತ್ತು, ಇನ್ಯಾವುದೋ ಒಂಥರ ವಿಚಿತ್ರವಾದ ಸೆಟ್ಗಳನ್ನ ಅಲ್ಲಿ ಹಾಕಿದ್ರು. ನನಗ ನೀತುನ ಕೇಳಿದೆ, ಅಲ್ಲ ನಾವು ಎಲ್ಲಿಗೆ ಬಂದಿದ್ದೀವಿ, ಇದು ಯಾವ ಥರ ಸೆಟ್ಟು, ನನಗೊಂದು ಅರ್ಥ ಆಗ್ತಿಲ್ಲ, ಏನು ಮಾಡೋದು ಅಂತ. ನೀತು ಹೇಳಿದ್ಲು, ಸುಮ್ಮನೆ ಕೂತ್ಕೊಳ್ರಿ, ಮಾತ್ಕು ಚುಪ್ ಅಂತಿದ್ಲು. ನಾನಾಗ ಮೇಲ್ಗಡೆ ಲೈಟಿಂಗ್ನ ನೋಡಿದೆ. ಲೈಟಿಂಗ್ದು ಹೊಸ ಸಿಸ್ಟಮ್ ಇತ್ತು. ಆಗ ಅದು ಹೊಸದಾಗಿ ಬಂದಿತ್ತು, ದೊಡ್ಡ ದೊಡ್ಡ ಲೈಟ್ಗಳು. ಆ ಲೈಟ್ ಒಳಗಡೆ ಬತ್ತಿ ಇತ್ತು. ಬತ್ತಿ ಅಂತಂದ್ರೆ ಅದು ಲೈಟಿಂಗ್ ಡಿಪಾರ್ಟ್ಮೆಂಟ್. ನನಗಾಗ ಇನ್ನು ಯೋಚನೆ ಜಾಸ್ತಿ ಆಯ್ತು, ಇದು ಯಾವ ಥರ ಜಾಗ, ಯಾವ ಸಿನಿಮಾ ಶೂಟ್ ಮಾಡ್ತಿದ್ದಾರೆ ಅಂತ ಆಶ್ಚರ್ಯ ಆಗ್ತಿತ್ತು. ನಾನಾಗ ಆ ರೀತಿ ಮಾತಾಡಬಾರ್ದಾಗಿತ್ತು. ಐ ಶುಡ್ ಹ್ಯಾವ್ ಬೀನ್ ಡಿಪ್ಲೊಮ್ಯಾಟ್. ಮಾತುಗಳನ್ನ ನೀವು ಹೇಳಬಾರ್ದಾಗಿತ್ತು. ಈಗ ನಮ್ಮ ಫಿಲ್ಮ್ ಸ್ಟಾರ್ ರಾತ್ರಿ ಹೊತ್ತಲ್ಲಿ ಕಪ್ಪು ಕನ್ನಡಕ ಹಾಕೊಂಡ್ರೆ ನಿಮಗೇನ್ ಸಮಸ್ಯೆ? ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ. ಎಲ್ರಿಗೂ ಅವ್ರವ್ರ ಪ್ರಾಬ್ಲಮ್ ಇರುತ್ತೆ. ಅಲ್ಲ, ಕಪ್ಪು ಗ್ಲಾಸಸ್ನ ಹಾಕೊಂಡ್ರೆ ಅದ್ರ ಜೊತೆ ಒಂದು ಟಾರ್ಚ್ನ ಹಿಡ್ಕೊಂಡು ಹೋಗಿ, ಯಾಕಂದ್ರೆ ಕಾಣಿಸ್ಬೇಕಲ್ಲ ನಿಮ್ಗೆ. ಅಲ್ಲ, ರಾತ್ರಿ ನಿಮಗೆ ಯಾವ ಸೂರ್ಯನ ಬೆಳಕಿದೆ, ನಿಮ್ಮ ಕಣ್ಣಿಗೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ, ನಿಮ್ಮ ಕಣ್ಣಿಗೆ ಕಿರಣಗಳು ಬೀಳ್ತಿದ್ಯಾ ರಾತ್ರಿ ಸ್ಪೆಕ್ಸ್ ಹಾಕೊಳ್ಳೋದಕ್ಕೆ? ನನಗಿದು ಅರ್ಥನೇ ಆಗೋದಿಲ್ಲ. ಎಷ್ಟೋ ಜನ ಆಕ್ಟರ್ಗಳು ಹೀಗ್ ಮಾಡ್ತಾರೆ, ಆದ್ರೆ ನಮ್ ಜನರೇಷನ್ ಅಲ್ಲಿ ಈ ತರ ಯಾರು ಮಾಡ್ತಾ ಇರ್ಲಿಲ್ಲ. ಅಲ್ಲ, ರಾತ್ರಿ 2 ಗಂಟೆ ಮಧ್ಯರಾತ್ರಿಲಿ ಫ್ಲೈಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ, ಅಲ್ಲ, ಸನ್ ಗ್ಲಾಸ್ ಹಾಕೊಳ್ಳೋದಿರ್ಲಿ, ಟೋಪಿ ಬೇರೆ ಹಾಕೊಂಡಿರ್ತಾರೆ. ಏನ್ ರಾತ್ರಿ ಏನಾದ್ರು ಧೂಳ್ ಬೀಳುತ್ತೆ ತಲೆ ಮೇಲೆ? ಅಲ್ಲ, ಸನ್ ಗ್ಲಾಸಸ್ ಹಾಕೊಂಡು ರಾತ್ರಿ ಎಲ್ಲಿಗೆ ಹೋಗ್ತಿರಪ್ಪ ಅಂತ. ಮತ್ತೆ ಬೇಜಾರಿನ ವಿಷಯ ಅಂದ್ರೆ ಇವ್ರಿಗೆ ಅರ್ಥನೇ ಆಗೋದಿಲ್ಲ. ಅದು ಹೀರೋಯಿನ್ಗಳು ಅನ್ಕೊಳ್ಳೋದೇನು, ಹುಡುಗರು ಹಿಂಗ್ ಮಾಡ್ತಾರೆ ಅಂತ. ಸರಿ, ನಾನ್ ಯಾವ ಸ್ಕೂಲ್ನವನು ಅಂತಂದ್ರೆ, ನನ್ನ ಯೋಚನೆ ಹೇಗಿದೆ ಅಂದ್ರೆ, ಇದು ತಪ್ಪಾ ಸರಿನಾ ಅಂತ ಯೋಚನೆ ಮಾಡಲ್ಲ. ನನಗನ್ಸಿದ್ನ ನಾನು ಹೇಳ್ಬಿಡ್ತೀನಿ, ನೀವು ನನ್ನ ತಡೆಯಕ್ಕಾಗಲ್ಲ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ಬಿಡ್ತೀರಾ. ನಮ್ಮ ಫಿಲ್ಮ್ ಸ್ಟಾರ್ಗಳ ಜೊತೆನಲ್ಲಿ ಬಾಡಿಗಾರ್ಡ್ಗಳು ಓಡಾಡ್ತಾರೆ, ನೀವು ಅವ್ರ ಬಗ್ಗೆನೂ ಕಮೆಂಟ್ ಮಾಡ್ತೀರಾ? ನಾನು ಬಾಡಿಗಾರ್ಡ್ಸ್ಗೇನು ಕಮೆಂಟ್ ಮಾಡಿಲ್ಲ. ನೋಡಿ, ಈ ಕಾಲದಲ್ಲಿ ಎಷ್ಟೊಂದು ಜನ ನೋಡಿ, ಆಕ್ಟರ್ ಪಾಪ್ಯುಲಾರಿಟಿ ಆಗ್ತಿದ್ದ ಹಾಗೇನೆ ಎಲ್ಲರೂ ಫೋಟೋಗ್ರಾಫ್ಗೆ ಇಷ್ಟಪಡ್ತಾರೆ. ನಾನು ಆಗ್ಲೇ ಹೇಳ್ದಾಗೆ ಎಲ್ಲರ ಹತ್ರ ಮೊಬೈಲ್ ಫೋನಲ್ಲಿ ಕ್ಯಾಮ್ರಾಗಳಿರುತ್ತೆ. ಸೊ ಆಗ ಕ್ರೌಡ್ ನ ಕಂಟ್ರೋಲ್ ಮಾಡೋದಕ್ಕೆ ಉದಾಹರಣೆ ಕೊಟ್ಟಿದ್ರಿ, ಹಾಲಿವುಡ್ ನ ಆಕ್ಟ್ರೆಸ್ ರಸ್ತೆನಲ್ಲಿ ಹೇಗೆ ನಿಂತಿರ್ತಾರೆ ಅಂತ. ಹೌದೌದು, ನೀವು ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಮತ್ತೆ ನಮ್ಮವರಿಗಂತೂ ತುಂಬಾನೇ ತೊಂದರೆ ಆಗುತ್ತೆ. ನೋಡಿ, ನನ್ನ ಬಗ್ಗೆ ನೀವು ತುಂಬಾ ರಿಸರ್ಚ್ ಮಾಡಿದ್ದೀರಾ, ಒಳ್ಳೇದು. ನಾನೊಂದ್ಸಲ ಮಿಸ್ಟರ್ ಗ್ರೆಗರಿ ಪೆಕ್ ಅವ್ರನ್ನ, ನನ್ನ ತಂದೆ ಆಗ ನ್ಯೂಯಾರ್ಕ್ ಅಲ್ಲಿ ಇದ್ರು. ಆಗ ಅವ್ರಿಗೆ ಸ್ಲೋನ್ ಕ್ಯಾಟರಿಂಗ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ಸೊ ಗ್ರೆಗರಿ ಪೆಕ್ ಅವರು ಏನಿದ್ರು, ಗ್ರೆಗರಿ ಪೆಕ್ ಅವರ ವೈಫು ಮತ್ತೆ ನನ್ನ ಸಿಸ್ಟರು ಇಬ್ರು ಫ್ರೆಂಡ್ಸ್ ಆಗಿದ್ರು. ಸೊ ಗ್ರೆಗರಿ ಪೆಕ್ ಮತ್ತೆ ಅವರ ಮಿಸಸ್ ನನ್ನ ತಂದೆಯವ್ರನ್ನ ನೋಡೋದಕ್ಕೆ ಹೋಟೆಲ್ಗೆ ಬಂದಿದ್ರು. ಹೇಗೆಂದ್ರೆ ಅವರು ತುಂಬಾ ಸಿಂಪಲ್ ಪೀಪಲ್. ಹಾಗೆ ಗ್ರೆಗರಿ ಪೆಕ್ ಅವರು ವಾಸ್ ನಿಯರ್ಲಿ ಅಬೌಟ್ 6.8 or 6.9, ಅಷ್ಟು ದೊಡ್ಡ ಹೈಟ್ ಅವರು. ನಾನು ಕುಳ್ಳ ಆಗಿದ್ದೆ, ಅವ್ರ ಮುಂದೆ ನಾನು ಇಷ್ಟಿದ್ದೆ ಅಷ್ಟೇ. ಸರಿ, ಆಮೇಲೆ ಆಫ್ಟರ್ ಮೀಟಿಂಗ್ ದೆಮ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಏನಂದ್ರೆ, ಓಕೆ ವಿ ವಿಲ್ ಟೇಕ್ ಯುವರ್ ಲೀವ್ ಅಂತ. ಕೆಳಗೆ ಬಂದ್ರು. ಜನ ಇರುವಂತ ಬೀದಿ ಮ್ಯಾನ್ಹ್ಯಾಟನ್ ಅಲ್ಲಿ, ಜನ ಇರೋ ಬೀದಿನಲ್ಲಿ ಮೇನ್ ಅವೆನ್ಯೂನಲ್ಲಿ ಅವರು ತಮ್ಮ ಆ ಸಮಯದಲ್ಲಿ ಮೊಬೈಲ್ ಫೋನ್ ಇರಲಿಲ್ಲ. ಅವರು
ವೆಯ್ಟ್ ಮಾಡ್ತಿದ್ರು, ಯಾಕಂದ್ರೆ ಟೈಮ್ ಹೇಳಿದ್ರು ಇಷ್ಟೊತ್ತಿಗೆ ಗಾಡಿ ಬರ್ಬೇಕು ಅಂತ. ಅಷ್ಟು ಬಿಸಿ ಸ್ಟ್ರೀಟ್ಗಳಲ್ಲಿ ಪಾರ್ಕಿಂಗ್ ಇರಲ್ಲ. ಬಿಸಿ ಇರೋ ಬೀದಿನಲ್ಲಿ ಗಾಡಿಗಳು ಆ ಕಡೆ ಈ ಕಡೆ ಓಡಾಡ್ತಿತ್ತು, ಜನರು ಕೂಡ ನಡೀತಾ ಇದ್ರು, ಅವ್ರು ಅಲ್ಲೇ ನಿಂತಿದ್ರು. ತುಂಬಾ ಜನ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಆಟೋಗ್ರಾಫ್ ತಗೊಂಡ್ರು, ಕೆಲವರು ಕ್ಯಾಮ್ರಾ ಇದ್ದವರು ಫೋಟೋ ತಗೊಂಡ್ರು. ತುಂಬಾ ಪೇಷನ್ಸ್ ಇಂದ ಅವ್ರಲ್ಲಿ ನಿಂತ್ಕೊಂಡು ಅವ್ರ ಫ್ಯಾನ್ಸ್ ಆಸೆನ ಈಡೇರಿಸಿದ್ರು. ಆದ್ರೆ ಈಗ ನನ್ನ ಯೋಚನೆ ಏನು ಅಂದ್ರೆ, ಇವತ್ತಿನ ಕೆಲವರು ಕಲಾವಿದರು ಅವ್ರದ್ದು ಒಂದು ಪಿಕ್ಚರ್ ಕೂಡ ರಿಲೀಸ್ ಆಗಿರಲ್ಲ, ಅವ್ರ ಫ್ಯಾನ್ಸ್ ಕೂಡ ಅಷ್ಟು ಜನ ಇರಲ್ಲ, ಆದ್ರೆ ಬಾಡಿ ಗಾರ್ಡ್ಸ್ ಇರ್ತಾರೆ. ಅಷ್ಟು ಬಾಡಿ ಗಾರ್ಡ್ಸ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಐ ಗೆಸ್ ಇದೊಂದು ಸ್ಟೈಲ್ ಆಗ್ಬಿಟ್ಟಿದೆ ಅಂತ. ನಾನು ತುಂಬಾ ಜನ ಕಲಾವಿದರನ್ನ ನೋಡಿದ್ದೀನಿ, ತುಂಬಾ ಸಿಂಪಲ್ ಆಗಿ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ, ಯಾವುದೇ ದಿಮಾಕ್ ಇರಲ್ಲ. ಇದೇ ತರ ಒಂದ್ಸಲ ನಾನು ಡೆಮಿ ಮೋರ್ ಅವ್ರನ್ನ ನೋಡಿದ್ದೆ ನಡ್ಕೊಂಡು ಹೋಗ್ತಿರುವಾಗ. ಡಸ್ಟನ್ ಹಾಫ್ಮನ್ ಅವರ ಪ್ಲೇ ನೋಡಿದ್ದೆ ನಾನು. ಅವ್ರನ್ನ ನಾನು ಭೇಟಿ ಆಗೋದಕ್ಕೆ ಹೋಗಿದ್ದಾಗ ಇದು ಒಳ್ಳೆ ವಿಷಯ, ಇದನ್ನ ಹೇಳ. ಒಂದ್ಸಲ ನಾನು ಅವ್ರ ಪ್ಲೇ ನೋಡಕ್ ಹೋಗಿದ್ದೆ, ಮರ್ಚೆಂಟ್ ಆಫ್ ವೆನಿಸ್, ಲಂಡನ್ ನಲ್ಲಿ. ಸ್ಪೆಷಲ್ ಆಗಿ ಹೋಗಿದ್ದೆ ಲಂಡನ್ಗೆ ಪ್ಲೇ ನೋಡೋದಕ್ಕೆ. ಸರಿ, ಅಲ್ಲಿ ನಮ್ಮ ದೇಶದವ್ರು ಎಷ್ಟು ಜನ ಇರ್ತಾರೆ, ಇಂಡಿಯನ್ ಸೆಟಲ್ಡ್, ಅವರು ಆಕ್ಟರ್ಗಳನ್ನ ಇಂಪ್ರೆಸ್ ಮಾಡಬೇಕು ಅಂತ ನೋಡ್ತಾರೆ. ಆಗ ನನ್ನ ರೋಲ್ಸ್ ರಾಯ್ಸ್ ನಲ್ಲಿ ಅವರು ಕರ್ಕೊಂಡೋದ್ರು ಆ ಹಾಲ್ಗೆ. ಅಲ್ಲೇ ಬ್ರಾಡ್ವೆಲ್ ನಡೀತಾ ಇತ್ತು ಅವರ ಒಂದು ಪ್ಲೇ. ನನಗ ರೋಲ್ಸ್ ರಾಯ್ಸಲ್ಲಿ ಹೋಗಿದ್ದೆ. ನನಗೇನಾದ್ರೂ ಗೊತ್ತಿತ್ತಾ ನಾನು ಆ ಗಾಡಿಲೇ ಹೋಗ್ತೀನಿ ಅಂತ? ನನ್ನ ಪಿಕಪ್ ಮಾಡಕ್ ಬಂದಿತ್ತಲ್ಲ ಆ ಗಾಡಿ. ನಾನು ಡಸ್ಟನ್ ಹಾಫ್ಮನ್ ಅವರು ಪ್ಲೇ ಮಾಡೋದನ್ನ ನೋಡಿದೆ. ಅವರು ರೋಲ್ ಮಾಡಿದ್ದು ಯಾವುದು ಅಂದರೆ ಶೆಲಾಗ್ತು. ತುಂಬ ಚೆನ್ನಾಗಿ ಮಾಡ್ತಿದ್ರು. ಅಲ್ಲಿ ಹೇಗೆ ವ್ಯವಸ್ಥೆ ಆಗಿತ್ತು ಅಂತಂದರೆ, ಆ ಪ್ಲೇ ಮುಗಿತಿದ್ದಾಗೇನೆ ನಾನು ಅವ್ರ ಹತ್ರ ಹೋಗಬೇಕಿತ್ತು. ಸರಿ, ನಾನು ಬ್ಯಾಕ್ ಸ್ಟೇಜ್ಗೆ ಹೋದೆ, ನಾನು ಅವ್ರನ್ನ ಅಲ್ಲಿ ಭೇಟಿಯಾದೆ. ಅವರು ತುಂಬ ರೆಸ್ಪೆಕ್ಟ್ ಕೊಟ್ಟರು. ಅವರಂತೂ ತುಂಬಾ ನಿಜ ಹೇಳ್ತೀನಿ ನೋಡಿ, ಅನ್ಲೈಕ್ ಮೀ ಎಲ್ರಿಗೂ ಆಟೋಗ್ರಾಫ್ ಕೊಡ್ತಾಯಿದ್ರು, ಕೆಲವರು ಹೂ ಕೊಟ್ಟರು, ಈಸ್ಕೊಂಡ್ರು. ಬ್ರಿಟನ್ನಲ್ಲಿ ಎಲ್ಲಕ್ಕಿಂತ ಕಡಿಮೆ ಬೆಲೆಯ ಗಾಡಿ ನನಗೆ ಗೊತ್ತಿದ್ದ ಆ ಟೈಮಲ್ಲಿ ಅಲ್ಲಿ ಹೇಳ್ತಾ ಇದ್ದಿದ್ದು ಫೋರ್ಡ್ ಎಸ್ಕಾಟ್. ಒಂದು ಗಾಡಿ ಇತ್ತು, ಫೋರ್ಡ್ ಎಸ್ಕಾಟ್ ಅಂತ. ಡಸ್ಟನ್ ಹಾಫ್ಮನ್ ಅವರು ಎಂಥ ದೊಡ್ಡ ಕಲಾವಿದ್ರು, ಅವ್ರ ಹತ್ರ ಇದ್ದಿದ್ದು ಆ ಗಾಡಿ. ನೋಡಿ ಅವ್ರು ಎಷ್ಟು ಡೌನ್ ಟು ಅರ್ತ್, ಸಿಂಪಲ್ ವ್ಯಕ್ತಿ ಅಂತ. ಆದರೆ ನಾನು ಅಲ್ಲಿಗೆ ಹೋಗಿದ್ದು ರೋಲ್ಸ್ ರಾಯ್ಸ್ನಲ್ಲಿ. ನನಗಾಗ ಎಷ್ಟು ಬೇಜಾರಾಯಿತು ಅಂತಂದರೆ, ನೋಡಿ, ದಿಸ್ ಇಸ್ ಕಾಲ್ಡ್ ಹ್ಯುಮ್ಯಾನಿಟಿ. ನಾನು ಅವ್ರನ್ನ ಕೇಳಿರ್ಲಿಲ್ಲ ನನಗೆ ರೋಲ್ಸ್ ರಾಯ್ಸ್ನ ಕಳಿಸಿ ಅಂತ. ಅವ್ರ ಫ್ರೆಂಡ್ ನನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು. ಸೊ ದಿಸ್ ಪೀಪಲ್ ಆರ್ ಸಿಂಪಲ್ ಪೀಪಲ್. ನಮ್ಮಲ್ಲಿ ಕೆಲವರಿಗೆ ತೋರ್ಕೆ ಜಾಸ್ತಿ. ದೊಡ್ಡ ಗಾಡಿ, 4 ಬಾಡಿ ಗಾರ್ಡ್ಗಳು, ಕಣ್ಣು ಗ್ಲಾಸಸ್ಸು ಎಲ್ಲ ಸಿಂಪಲ್ ಆಗಿರಿ, ಆಯ್ತಾ? ಮತ್ತೆ ಯಾರು ಬಾಡಿ ಬಿಲ್ಡ್ ಮಾಡ್ತಿದ್ದಾರಲ್ಲ ಅವ್ರ ಬಗ್ಗೆ ಕೂಡ ನಿಮಗೆ ಸಮಸ್ಯೆ ಇದೆ? ಇಲ್ಲ ನೋಡಿ, ಆರೋಗ್ಯವಾಗಿರೋದು ಅದು ಪ್ರಯಾರಿಟಿ. ನಮ್ಮ ಟೈಮಲ್ಲಿ ಈ ಥರ ಯಾರೂ ಇರಲಿಲ್ಲ, ನಮಗೆ ಅದರ ಅವಶ್ಯಕತೆನೂ ಇರಲಿಲ್ಲ. ಆದ್ರೆ ಈಗ ಏನು ನೋಡ್ತಾ ಇದ್ದೀನಿ ಅಂದರೆ, ಒಂದು ಬೇಜಾರಾಗೋ ವಿಷಯ ಏನು ಅಂತಂದರೆ, ರಜತ್ ಅವರೇ, ತುಂಬ ಜನ ಹೇಗೆ ಅಂದರೆ ಈ ಮಸಲ್ಸ್ನ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ, ಅದಕ್ಕೆ ಅಂತ ಹೆಚ್ಚು ಸಮಯ ಕೊಡ್ತಾರೆ. ಆಕ್ಟಿಂಗ್ ಅನ್ನೋ ಮಸಲಲ್ಲಿ ಸ್ವಲ್ಪ ವೀಕ್ ಆಗಿರ್ತಾರೆ. ಸೊ ನಾನು ಏನು ಹೇಳೋದು ಅಂದರೆ, ಇದು ಹಾಗಲ್ಲ, ನಾನು ತುಂಬ ದೊಡ್ಡ ಇಂಪಾರ್ಟೆಂಟ್ ವ್ಯಕ್ತಿ ಹೇಳ್ತಾ ಇದ್ದೀನಿ ಅಂತಲ್ಲ. ನಾನು ಹೇಳೋದೇನೆಂದರೆ, ಅದ್ರ ಜೊತೆಗೇನೆ ಸ್ವಲ್ಪ ಆಕ್ಟಿಂಗ್ ಕಡೆನೂ ಗಮನ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಮಸಲ್ಸ್ನ ಮಾತ್ರ ಗಟ್ಟಿಯಾಗಿ ಇಟ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ? ಈಗ ಬಚ್ಚನ್ ಸರ್ನೇ ತಗೊಳ್ಳಿ, ಅವ್ರು ಯಾವತ್ತೂ ಮಸಲ್ ಮಾಡಿಲ್ಲ. ಯಾರು ಹೇಳ್ತಾರೆ ಅವ್ರು ಮಸಲ್ನ ಬಿಲ್ಡ್ ಮಾಡಿ ಗೆದ್ದಿದ್ದು ಅಂತ? ಸೊ ಇಟ್ ಈಸ್ ಗುಡ್ ಟು ಬಿ ಹೆಲ್ದಿ, ಗುಡ್ ಟು ಬಿ ಹೆಲ್ದಿ. ಇದು ಒಳ್ಳೆ ವಿಷಯನೇ. ಈ ಜನರೇಷನ್ ಏನಿದೆ ಈಸ್ ವೆರಿ ಕಾನ್ಶಿಯಸ್ ಅಬೌಟ್ ದೇರ್ ಬಾಡಿ. ಆದ್ರೆ ಏನಾಗುತ್ತೆ, ಇದು ನನ್ನ ಯೋಚನೆ. ಈಗ ಆಕ್ಟರ್ ಕ್ಯಾಮ್ರಾನ ಫೇಸ್ ಮಾಡ್ತಿರ್ಬೇಕಾದ್ರೆ ಅವ್ನಿಗೆ 6 ಪ್ಯಾಕ್ ಇರುತ್ತೆ ಅಂತ ಅನ್ಕೊಳ್ಳಿ, ಅವ್ರ ಹಾವಭಾವನೆ ಚೇಂಜ್ ಆಗ್ಬಿಡುತ್ತೆ. ಅವರು ಜಾಸ್ತಿ ತಮ್ಮ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಕ್ಟಿಂಗ್ ಕಡೆ ವೀಕ್ ಆಗ್ಬಿಡ್ತಾರೆ. ಈಗ ಆ ರೀತಿ ಬಾಡಿ ಮಾಡೋರನ್ನ ನೀವೇ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅವರ ಒಂದು ಸ್ಟಾನ್ಸ್ ಏನಿರುತ್ತೆ, ಬಾಡಿ ಲ್ಯಾಂಗ್ವೇಜ್ ಏನಿರುತ್ತೆ, ಎಲ್ಲನೂ ಬದಲಾಗ್ಬಿಡುತ್ತೆ. ಅವರು ನಾರ್ಮಲ್ ಆಗಿರ್ತಾರೆ, ಈಗ ಕ್ಲಾಪ್ ಬರುತ್ತೆ, ಸ್ಟಾರ್ಟ್ಸ್ ಆನ್ ಕ್ಯಾಮ್ರಾ, ರೆಡಿ ಆಕ್ಷನ್, ಸಡನ್ ಆಗಿ ಅವ್ರ ಹತ್ರ ಚೇಂಜ್ ಆಗ್ಬಿಡ್ತಾರೆ. ಯಾವ ತರ ಅಂದ್ರೆ ಈ ತರ ಸ್ಟಾನ್ಸ್ ಆಗ್ಬಿಡುತ್ತೆ. ಅಲ್ಲಪ್ಪ, ನೀನ್ ಏನ್ ಮಾಡ್ಬೇಕಿಲ್ಲಿ? ಆಕ್ಟಿಂಗ್ ನ ನ್ಯಾಚುರಲ್ ಆಗಿ ಮಾಡ್ಬೇಕು, ರೋಲ್ ತಕ್ಕಂಗೆ. ಬಟ್ ಯು ಬಿಕಮ್ ವೆರಿ ಕಾನ್ಶಿಯಸ್ ಬಿಕಾಸ್ ಯು ಹ್ಯಾವ್ ವೆರಿ ಗುಡ್ ಆಪ್ಸ್, ಯು ಗಾಟ್ ವೆರಿ ಗುಡ್ ಬಾಡಿ, ಗುಡ್ ಫಿಸಿಕ್ಸ್, ಯು ವಾಂಟ್ ಟು ಶೋ ದಟ್. ನಾನು ನನ್ನ ಪ್ರಕಾರ ನಾನು ಅನ್ಸಿದ್ನ ಹೇಳಿದೆ ಅಷ್ಟೇ. ಆದ್ರೆ ನೋಡಿ, ನೀವು ಆಮಿರ್ ಖಾನ್ ಅವರು ಮೊದಲಿಗೆ ವೆಯ್ಟ್ ನೋಡಿ, ಅದಂತೂ ಒಪ್ಕೋಬೇಕಾಗಿರೋ ವಿಷಯ. ಅದನ್ನ ಮಾಡಿದ್ದು ರೋಲ್ಗೋಸ್ಕರ ಅಲ್ವಾ? ಮೊದಲು ವೆಯ್ಟ್ ಹಾಕಿದ್ರು, ಆಮೇಲೆ ಏನ್ ಮಾಡಿದ್ರು, ಅವ್ರನ್ನವರು ಫಿಟ್ ಆಗಿ ಇಟ್ಕೊಂಡ್ರು. ಅದು ಆ ಪಾತ್ರಕ್ಕೆ ಬೇಕಾಗಿತ್ತು, ಅವ್ರ ಕೆಲ್ಸಕ್ಕೋಸ್ಕರ ಹಾಗೆ ಮಾಡಿದ್ರು. ಈಗಿನವ್ರು ಮಾಡತ್ತಾರ, ಅವ್ರೇನ್ ಮಾಡ್ಲಿಲ್ವಲ್ಲ. ಆಗ ಅಮೀರ್ ಬಿಡಿ, ಅವ್ರು ಯಾವಾಗ್ಲೂ ಆಕ್ಟಿಂಗ್ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡೋದು. ಮತ್ತೆ ಸಲ್ಮಾನ್ ಕೂಡ ಎಲ್ರು ಮಾಡಿದ್ದಾರೆ. ಸಲ್ಮಾನ್ ಮಾಡಿದ್ದಾರೆ, ಶಾರುಖ್ ಮಾಡಿದ್ದಾರೆ, ಅಕ್ಷಯ್ ಕುಮಾರ್ ನೋಡಿ, ಹಿ ಸೋ ಹೆಲ್ದಿ, ಹಿ ಸೋ ಫಿಟ್. ಸೊ ಯಾರ್ಯಾರು ಮಾಡ್ತಾರೋ, ಈಗ ರಣಬೀರ್ ಕೂಡ ಮಾಡ್ತಿದ್ದಾನೆ ಒಂದು ಸಿನಿಮಾಗೆ. ಹಿ ಇಸ್ ಪ್ಲೇಯಿಂಗ್ ಸಮ್ ರೋಲ್. ಯಾವ ತರ ಅಂದ್ರೆ ಯಾವ್ದೋ ಬಾಡಿ ಬಿಲ್ಡಿಂಗ್ ಕತೆ. ನಾನೇನು ಅವನ್ನ ಈ ತರ ಸ್ಯಾಂಡೋ ತರ ಆಗು ಅಂತ ಹೇಳಲ್ಲ.